ಇವತ್ತು ನಾವು ಹಾಕ್ತಿದ್ದೀವಿ 24 ಗಂಟೆ ಟೈಮ್ ಚಾಲೆಂಜಿಂಗು. ಅದು ಯಾವ ಥರ ಅಂತಂದರೆ ಯಾರು ಇಲ್ದಿರೋ ಜಾಗದಲ್ಲಿ. ಬನ್ನಿ ಯಾವ ಥರ ಇದೆ ಯಾವ ಥರ ಇರ್ಬೋದು ನಾವು ಹಾಕೋ ಕ್ಯಾಂಪಿಂಗ್ ಚಾಲೆಂಜಸ್ ಜಾಗ. ಬ್ರೋ ನಿಜನಾ? 100%. ಹಾಂ, ತುಂಬಾ ಭಯಂಕರವಾಗಿರುತ್ತೆ. ಹೋಗ್ತಾ ಇದ್ದಾರೆ ಪ್ರದೀಪ್ ಬ್ರೋ ಅವರು. ಅಂತೂ ಬಂದೇ ಬಿಟ್ವಿ ನಾವು ಹಾಕೋ ಕ್ಯಾಂಪಿಂಗ್ ಜಾಗಕ್ಕೆ. ತೋರಿಸ್ತೀನಿ ಬನ್ನಿ ನಿಮ್ಗೊಂದ್ಸಲ ಯಾವ ಥರ ಆಯ್ತು ಅಂದ್ಬಿಟ್ಟು. ನೋಡಿ ಪ್ರದೀಪ್ ಬ್ರೋ ಅವರು ಹೋಗಿ ನಿಂತಿದ್ದಾರೆ ನೋಡಿ. ಈ ಜಾಗದಲ್ಲಿ ನಾವು ಇವತ್ತು ಕ್ಯಾಂಪಿಂಗ್ ಆಗ್ತಿದ್ದೀವಿ, ಚಾಲೆಂಜಿಂಗ್ ಮಾಡ್ತಿದ್ದೀವಿ ನೋಡಿ. ತೋರಿಸ್ತೀನಿ ನಿಮ್ಗೊಂದ್ಸಲ ಯಾವ ಥರ ಆಯ್ತೆ ವ್ಯೂಸ್ ಅಂದ್ಬಿಟ್ಟು. ಈ ಜಾಗ ನೋಡಿದ್ವಿ, ಪ್ಲೇಸ್ನ ಪರ್ಫೆಕ್ಟಾಗಿ ಆಯ್ತೆ ಅಂತ ಗೊತ್ತಾಯ್ತು. ಈ ಪ್ಲೇಸ್ ಪರ್ಫೆಕ್ಟಾಗಿ ಆಯ್ತು ಅಂತ ಗೊತ್ತಾಯ್ತು. ನಿಮ್ಗೊಂದ್ಸಲ ತೋರಿಸ್ತೀನಿ ನೋಡಿ. ಪ್ರದೀಪ್ ಬ್ರೋ ಆಲ್ರೆಡಿ ಆಗ್ತಿದ್ದವ್ರೆ. ಗುರು ಅಂತೂ ಮುಗೀತು ಕ್ಯಾಂಪಿಂಗ್ ಹಾಕಿರೋದು. ನಿಮ್ಗೊಂದ್ಸಲ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಪ್ಲೇಸ್ ಅಂತ. ನೋಡಿ ಇದೇ ನಮ್ಮ ಹಾಕಿರೋ ಕ್ಯಾಂಪಿಂಗ್ ಪ್ಲೇಸು. ಅಲ್ಲಿ ಪ್ರದೀಪ್ ಬ್ರೋ ಮೇಲಿದ್ದಾರೆ ಎಲ್ಲ. ನೋಡಿ ಈ ಜಾಗನೇ, ನೋಡಿ ಈ ಜಾಗನೇ. ಅಂತೂ ಪ್ರದೀಪ್ ಬ್ರೋ ಓಪನ್ ಮಾಡ್ತಿದ್ದಾರೆ. ಒಳಗಡೆ ಹೋಗೋಕ್ಕೆ ನೋಡೋಣ ಯಾವ ಥರ ಇರುತ್ತೆ ಮತ್ತು ಇವತ್ತು ನೈಟ್ ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಬ್ರೋ ಅಂತೂ ಹೋದ್ರಿ ಒಳಗಡೆ, ಹೆಂಗೈತೆ ನೋಡ್ರಿ ನಮ್ಮ ಕ್ಯಾಂಪಿಂಗ್ ನೋಡಿ ಈ ತರ ಐತೆ. ಅದರಲ್ಲೂ ಹೇಳ್ಬೇಕು ಅಂತಂದ್ರೆ ಇವತ್ತು ಫುಲ್ ನೈಟ್ ಬೇರೆ ಇರ್ತೀವಿ ಈ ಜಾಗದಲ್ಲಿ. ಮತ್ತೊಂದು ಹೇಳ್ಬೇಕು ಅಂತಂದ್ರೆ ಈ ಜಾಗದಲ್ಲಿ ಇವತ್ತು ನೈಟು ನಮ್ಮಿಬ್ಬರನ್ನ ಬಿಟ್ರೆ ಈ ಪ್ಲೇಸ್ಗೆ ಯಾರೂ ಕೂಡ ಬರಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ನಾವು ಈ ಪ್ಲೇಸ್ನಲ್ಲಿ ಬಂದು ಇವತ್ತು 24 hours ಕ್ಯಾಂಪಿಂಗನ್ನು ಆಗ್ತಾ ಇದ್ದೀವಿ. ವೀಡಿಯೋನ ಫುಲ್ ನೋಡ್ರಿ, ಸಖತ್ ಅಡ್ವೆಂಚರ್ ಆಗೂ ಇರುತ್ತೆ ಮತ್ತು ನಿಮಗೆ ಸಖತ್ ಮಜಾನೂ ಬರುತ್ತೆ. ಯಾಕಂತಂದ್ರೆ ಇವತ್ತು ಈ ವಿಡಿಯೋದಲ್ಲಿ 2 ಹೆಬ್ಬುಲಿಗಳು ಮಾಡ್ತಾ ಇದ್ದೀವಿ, 2 ಹೆಬ್ಬುಲಿಗಳು. ಓಕೆ ಬ್ರೋ ಬನ್ನಿ ನೀವು. ಅಂತೂ ಒಳಗಡೆ ಬರ್ತಾ ಇದ್ದೀನಿ ಯಾವ ಥರ ಐತೆ ಅಂದ್ಬಿಟ್ಟು. ಮಾಡೋಣ ಆರಾಮಾಗಿರ್ಬೋದು ನೋಡಿ. ಅಂತೂ ಒಳಗಡೆ ಬಂದ್ವಿ ಯಾವ ಥರ ಆಯ್ತು ಅಂದ್ಬಿಟ್ಟು ನಿಮ್ಗೊಂದ್ಸಲ ತೋರಿಸ್ತೀನಿ ನೋಡಿ. ಎಸ್ ನೋಡಿ ಅಂತೂ ಕ್ಯಾಂಪಿಂಗ್ ಮುಗೀತು ಹಾಕಿದ್ದು. ಮತ್ತು ಇವಾಗ ನೋಡಬೇಕು, ನೋಡ್ತಾನೆ ಆವಾಗಲೇ ಆಲ್ರೆಡಿ ಕತ್ಲೆ ಆಗೈತೆ. ಇವಾಗ ತುಂಬ ಪ್ರದೀಪ್ ಬ್ರೋ ಹೇಳ್ದಂಗೆ ತುಂಬಾ ಹೊಟ್ಟೆ ಸಿಗ್ತೈತೆ ಅನ್ನೋದಕ್ಕಿಂತ ಜಾಸ್ತಿನೇ ಹೊಟ್ಟೆ ಸಿಗ್ತೈತೆ. ಮ್ಯಾಗಿ ತಂದಿದ್ದೀವಿ ಬ್ರೋ. ಬ್ರೋ ಮಾಡೋಣ ಮ್ಯಾಗಿನ. ಬ್ರೋ ಬನ್ನಿ, ಫುಲ್ ಹೊಟ್ಟೆ ಸಿಗ್ತೈತೆ, ನಾನು ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬನ್ನಿ. ಓಕೆ ಬರ್ರಿ ಇವಾಗ ಮ್ಯಾಗಿ ರೆಡಿ ಮಾಡೋಣ ಬರ್ರಿ. ಬ್ರೋ ಏನು ಮಾಡ್ತಿದ್ರೆ? ಕೆಳಗಡೆ ಬೆಂಕಿ ಹಾಕಿಲ್ಲ, ಮೇಲ್ಗಡೆ ಅದನ್ನ ಮ್ಯಾಗಿನೂ ಹೊಡೆದಿಲ್ಲ, ನೀರು ಹಾಕಿಲ್ಲ, ಏನೂ ಇಲ್ಲ, ಹಂಗೆ ಬೇಯಿಸ್ತಾ ಇದ್ದಾರೆ. ಇವಾಗ ನೋಡಿ ನೀರು ಕಾಯ್ತಾ ಬ್ರೋ? ಕಾಯ್ತಾಯ್ತಾ? ಬಿಸಿ ಆಯ್ತಾ? ನೋಡಿ ನೀರು ಕಾಯ್ತಾಯ್ತಾ? ಫುಲ್ ಆಗಿ ಮಾಡ್ತೀವಿ ಇವಾಗ ನೋಡಿ. ಅಂತೂ ತುಂಬಾ ಹೊಟ್ಟೆ ಸಿಗ್ತೈತೆ. ಪ್ರದೀಪ್ ಬ್ರೋ ಇವತ್ತು ಮಾಡ್ತೇನೆ ಅಂತ ಹೇಳಿದಾರೆ ನೋಡಿ. ಎಲ್ಲ ಹಾಕಿದ್ರೆ ಬ್ರೋ. ಏನಕ್ಕೆ ಬ್ರೋ ಇಷ್ಟು ನೀರು ಬಿಟ್ಟಿದಾರೆ? 3 ಮ್ಯಾಗಿ ಆಯ್ತು ಬ್ರೋ. 3 ಸಾಕಾಗತ್ತಾ? ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಬ್ರೋ. ಏನು ಹಿಂಗಂತೀರಾ? ನಾನು ಮಾಡ್ಕೊಡೋ ಸ್ಪೆಷಲ್ ಮ್ಯಾಗಿ ನೀವು ತಿನ್ನಿ. ನಾನು ಮಾಡ್ಕೊಡೋ ಸ್ಪೆಷಲ್ ಮ್ಯಾಗಿ ನೀವು ತಿನ್ನಿ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮ ಆಡಿಯನ್ಸ್ ಗೊತ್ತಿರುತ್ತೆ, ಕೇಳಿ ನೋಡಿ ಬೇಕಾದ್ರೆ. ಪ್ರದೀಪ್ ಬ್ರೋ ಹೇಳ್ತಾ ಇದಾರೆ ಆಡಿಯನ್ಸ್ ಗೊತ್ತು ಅಂದ್ಬಿಟ್ಟು. ಕಮೆಂಟ್ ಬಾಕ್ಸ್ ನಿಮ್ದೇನೆ. ಕಮೆಂಟ್ ಬಾಕ್ಸ್ ನಿಮ್ದೇನೆ. ಬ್ರೋ ಇದನ್ನೇನಾದ್ರು ಈ ಮ್ಯಾಗಿ ಪ್ರಾಡಕ್ಟ್ ಮಾಡ್ತಾರಲ್ಲ, ಅವ್ರೇನಾದ್ರು ನೋಡಂದ್ರೆ ಸ್ಪೂನ್ ಬರುತ್ತೆ ಗೊತ್ತಾ, ಅದನ್ನೇ ಸ್ಟಾಪ್ ಮಾಡ್ಬಿಟ್ಟು ಇದನ್ನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲ ನಾನು ಅದನ್ನ ಹೇಳಲಿಲ್ಲ. ಅವಾಗಲೇ ನೀವು ಹೇಳಿದ್ರಲ್ಲ ಫ್ಲಾಶ್ ಬ್ಯಾಕ್ ಅಂದ್ಬಿಟ್ಟು. ಮ್ಯಾಗಿ ಬಗ್ಗೆನಾ? ಏನೋ ಫ್ಲಾಶ್ ಬ್ಯಾಕು. ಮ್ಯಾಗಿ ಕಂಡ್ರೆ ಆಗಲ್ಲ ಬ್ರೋ. ಅದೇ ಏನಕ್ಕೆ?
ಅದು ಹಂಗೇನೆ ಒಬ್ಬೊಬ್ರಿಗೆ ಒಂದೊಂದು ಕಂಡ್ರೆ ಆಗಲ್ಲ ಅಂತಂತಾರಲ್ಲ. ರೀಸನ್ 100 ಇರುತ್ತೆ, ಒಂದೊಂದನ್ನ ಹೇಳಕ್ ಆಗಲ್ಲ ಬ್ರೋ. ಹಂಗೆ. ಅಂದ್ರೆ ಏನಕ್ಕಪ್ಪ ಅಂತಂದ್ರೆ ಈ ಮ್ಯಾಗಿ ನೋಡಿದ್ರೆ ನನ್ಗಾಗಲ್ಲ, ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಇವತ್ತು ಮ್ಯಾಗಿನೇ ತಿನ್ಬೇಕು. ಹೇಳ್ತಾವ್ರೆ ಪ್ರದೀಪ್ ಬ್ರೋ, ಮ್ಯಾಗಿ ನನ್ಗಾಗಲ್ಲ, ಮ್ಯಾಗಿ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು. ನಿಜ, ನೋಡೋಣ. ಅದಕ್ಕೆ ನನಗಾಗಲ್ಲ. ಅದು ಚೆನ್ನಾಗಿ ಮಾಡ್ತೀನಿ ಬ್ರೋ. ಅಂತೂ ಮಾಡ್ತಿದ್ದೀರಾ, ನೋಡಿದ್ರೇನೆ ಗೊತ್ತಾಗ್ತೈತೆ ಮ್ಯಾಗಿ ಚೆನ್ನಾಗಿ ಬರ್ಬೋದು ಅನ್ಸುತ್ತೆ. ಘಮ ಘಮ ಅಂತಿಲ್ಲ ಬ್ರೋ ನೋಡಿ. ಘಮ ಘಮ ಅನ್ನೋದಕ್ಕಿಂತ ಇಲ್ಲೊಂದು ಸ್ಪೂನ್ ತಗೊಂಬನ್ನಿ. ಮ್ಯಾಗಿ ರೆಡಿ ಆಗೈತೆ. ಯಾವ ಥರ ಬ್ರೋ, ಹೆಂಗೈತೆ? ನೀವು ಆಲ್ರೆಡಿ ನೀವೇ ಫಸ್ಟ್ ಟೇಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ನನಗೆ ಹೇಳಿದ್ರು, ನೀವೇ ಟೇಸ್ಟ್ ಮಾಡ್ಬೇಕು ಅಂದ್ಬಿಟ್ಟು. ಆಲ್ರೆಡಿ ಯಾವ ಥರ ತಿಂತಾರ ಅಂದ್ರೆ ತುಂಬಾ ಹೊಟ್ಟೆ ಹಸಿತಾಯ್ತು ಗೈಸ್, ಏನು ಮಾಡೋಕ್ಕಾಗಲ್ಲ. ಓಕೆ, ನಾನೊಂದ್ಸಲ ಟೇಸ್ಟ್ ನೋಡ್ತೀನಿ ಯಾವ ಥರ ಬರ್ತಾ ಇಲ್ಲ, ಯಾವ ಥರ ಮಾಡಿದಾರೆ ಅಂದ್ಬಿಟ್ಟು. ಬ್ರೋ ಫೈನಲ್ ಆಗಿ ಟೇಸ್ಟು ತಿನ್ನಿ ಬ್ರೋ, ಗೊತ್ತಾಗುತ್ತೆ. ನೋಡ್ತಾ ಇದ್ದೀನಿ, ಸುಡ್ತೈತೆ ಬ್ರೋ. ತಿನ್ನಿ, ಟೇಸ್ಟ್ ನೋಡಿ. ಏನಿಲ್ಲ ಬ್ರೋ, ಚೆನ್ನಾಗೈತಾ. ಅಂದ್ರೆ ಏನು ಗೊತ್ತಾ, ನಾವು ಮಾಡೋ ಮ್ಯಾಗಿಗಿಂತ ನ್ಯಾಚುರಲ್ ಆಗಿ ಅದ್ರಲ್ಲಿ ಬರೋ ಮಸಾಲ ಮತ್ತೆ ಅದು ಮ್ಯಾಗಿ ಐತಲ್ಲ, ಅದು ಪರ್ಫೆಕ್ಟ್ ಆಗೈತೆ. ಅಂದ್ರೆ ನಾವು ಅಂದ್ರೆ ಹಾಕ್ಬೇಕಿತ್ತು, ನಾವು ಎಲ್ಲ ಮಾಡ್ತೀವಿ, ಎಲ್ಲ ತಗೊಬಂದು ಮಾಡ್ತೀವಿ ಅಂದ್ರೆ ಪರ್ಫೆಕ್ಟ್ ಆಗಿರೋದು. ಅಂದ್ರೆ ಇವಾಗ ನ್ಯಾಚುರಲ್ ಆಗಿ ಅವರು ಕೂಡ ಮಸಾಲದಲ್ಲಿ ಏನೈತೆ ಟೇಸ್ಟು ಆ ರೀತಿ ಚೆನ್ನಾಗೈತೆ. ಏನಿಲ್ಲ, ತಿನ್ಬೋದು, ಚೆನ್ನಾಗೈತೆ. ಬಿಸಿ ಇರುವಾಗಲೇ ಮ್ಯಾಗಿಗೆ ವ್ಯಾಲ್ಯೂ. ಅಂತೂ ಪ್ರದೀಪ್ ಬ್ರೋ ಮಾಡಿರೋ ಮ್ಯಾಗಿ ಸ್ಪೂನ್ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಅಂತೂ ನಾವು ಮಾಡಿದ ಮ್ಯಾಗಿ ತಿಂದ್ವಿ ಬ್ರೋ. ಮ್ಯಾಗಿ ಬಗ್ಗೆ ನಿಮ್ಗೇನಾದ್ರು? ಮ್ಯಾಗಿ ಸೂಪರ್ ಆಗಿತ್ತು, ನಾನು ಮಾಡಿದ ಮ್ಯಾಗಿ ಅಲ್ವಾ, ಚೆನ್ನಾಗಿಲ್ಲ ಅಂತ ಅನ್ನಕ್ಕಾಗುತ್ತಾ? ಹೌದು, ಅದು ನಿಜನೇ. ಹೋಗ್ಬೇಕು ಈ ಕಡೆ. ಯಾವ ಕಡೆ? ನೋಡಿ ಆ ಕಡೆ ನಾ ಬನ್ನಿ. ಓ, ಇದ್ಯಾವುದೋ ರಾಂಗ್ ರೂಟ್ ಅನ್ಸುತ್ತೆ ಬ್ರೋ. ರಾಂಗ್ ರೂಟೇ ಬ್ರೋ. ನೋಡು, ಅಲ್ಲಿ ಕೆಳಗೋಗ್ಬೇಕು. ಇಲ್ಲಿ ಈ ಕಡೆ ಇಲ್ಲೇ ಬ್ರೋ, ಈ ಕಡೆ ಹೋಗಿ ಬನ್ನಿ. ಇಲ್ಲಿ ನುಗ್ಗಿ ಇಲ್ಲ, ಇದ್ಯಾವುದೋ ರಾಂಗ್ ರೂಟಲ್ಲಿ ನುಗ್ಸ್ಕೊಬಂದ್ಬಿಟ್ನಲ್ಲ. ಹುಷಾರಾಗಿಳಿಗೆ ಬ್ರೋ. ಈ ದಾರಿ ತಪ್ಪಿದ್ರೆ ಜೀವನದಲ್ಲಿ ದಾರಿ ತಪ್ಪ. ನಿಜ ಬ್ರೋ, 100% ಅದು ನಿಜ. ನಿಮ್ಗೊಂದು ಚಾಲೆಂಜು. ಏನು ಗೊತ್ತಾ, ನೀವು ಇದ್ರ ಕೆಳಗಡೆ ಇಳಿಗಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ. ಆವಲ್ಲ ಕೆಳಗಡೆ ಈ ಇಳಿಗಿದ್ದು 1 ನಿಮಿಷ ಕೂತಿದ್ದು ಮೇಲ್ಗಡೆ ಬರ್ತೀರಾ? ಆವ ಪಕ್ಕ ಬೇಡ ಅಂತೀರಾ? ಎಲ್ಲಿ ಬ್ರೋ ಹೆವಿ ನಾಟ ಐತೆ ಬ್ರೋ. ನೋಡ ಕಡೆ ಮೂಲೆಯಲ್ಲಿ ಇನ್ನೂ ಹೋಲ್ ಐತೆ, ಆರಾಮ್ಸೆ ನಿಂತ್ಕೋಬೋದಿತ್ತು ಇಲ್ಲಿ. ಅಲ್ಲಿ ತುಂಬಾ ಹೋಲ್ ಐತೆ, ಯಾವ್ದಾರು ಆಗಿ ಬಂದ್ಬಿಟ್ರೆ ಏನ್ ಮಾಡೋದು? ಬೇಡ ಬನ್ನಿ, ಬೇಕಾದ್ರೆ ಟಚ್ ಮಾಡಿ ನೋಡಿ. ಈ ಕಡೆನೂ ಐತೆ ಬ್ರೋ. ಬೇಡ 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 ಬನ್ನಿ. ನೋಡಿ, ಈ ಕಡೆನೂ ಹೋಲ್ ಐತೆ, ಆ ಕಡೆನೂ ಹೋಲ್ ಐತೆ. ಯಾವ್ದಾರು ಆಗಿ ಬಿದ್ರೆ ನೋಡಿ ಇದ್ರ ಕೆಳಗಡೆ ಇರುತ್ತೆ. ಈ ಟೈಮಲ್ಲಿ ಈ ತರ ರಿಸ್ಕ್ ತಗೊಂಡು ಮಾಡೋದಂತೂ ಫುಲ್ ಡೇಂಜರು. ಬೇಕಾದ್ರೆ ಕೆಳಗಡೆ ಇಳಿಗಿ ಟಚ್ ಮಾಡ್ಬಿಟ್ಟು ವಾಪಸ್ ಬಂದ್ಬಿಡ್ಬೋದು. ಆದ್ರೆ ನೋಡಿ, ಈ ಜಾಗದಲ್ಲಿ 1 ನಿಮಿಷ ಕೂತ್ಕೊಳ್ಳೋ ತುಂಬಾನೇ ಡೇಂಜರ್ ಇರುತ್ತೆ. ಯಾವ್ದಕ್ಕಂತ ನೋಡ್ರಿ, ಅಂತೂ ಸಿಕ್ಕಾಪಟ್ಟೆ ತಿರುಗಿ ನಮ್ಗಂತೂ ಸುಸ್ತಾಗ್ಬಿಟ್ಟೈತೆ. ನೀರನ್ನು ಕೂಡ ಇಟ್ಕೊಂಡಿದೀವಿ. ಇವಾಗ ನಮ್ಮ ಕ್ಯಾಂಪ್ ಹತ್ರ ಹೋಗೋಣ ಬರ್ರಿ. ಅಲ್ಲೋಗಿ ಏನೋ ಸೌಂಡ್ ಆಯ್ತಲ್ಲ, ಅದು ಮಾಮೂಲಿ ಇವರು ಆನೆ ಓಡಿಸ್ತಾ ಇರೋದಾ? ಓಕೆ, ಬನ್ನಿ ಹೊಂಟೋಗೋಣ ಮೊದಲು. ಇವಾಗೆಲ್ಲ ಮುಗೀತು, ಮಲಗಬೇಕು. ನೋಡೋಣ ಬ್ರೋ. ಬ್ರೋ ಬರ್ತೀರಾ? ಇಲ್ಲ ಇನ್ನೂ ಏನಾದ್ರು ಅಷ್ಟೇನಾ? ಹಾಂ, ಟೈಮ್ ಆಗಿದ್ದಲ್ವಾ? ಸರಿ ಬನ್ನಿ ಹೋಗೋಣ. ನಾನು ಹೋಗ್ತೀನಿ, ಬನ್ನಿ. ಒಂದು ಸ್ವಲ್ಪ ನಿದ್ದೆ ಬರ್ತೈತೆ ನನಗೆ. ಬರೀ ಹೋಗ್ತಿದ್ದೀನಿ ಕ್ಯಾಂಪಿಂಗ್ ಒಳಗಡೆ. ಬ್ರೋ ಇದು ಎಲ್ಲಿ ಬ್ರೋ? ವೇರ್ ಇಸ್ ಜಿಪ್ಪು? ಹೆಂಗೆ ಇದು?
ಗೈಸ್ ಒಂದು ನಿಮಿಷ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಸಾಂಗ್ ಮಾತ್ರ ಬೆಂಕಿ ಆಗೈತಲ್ವ. ಓಕೆ ಇವಾಗ ಹೋಗ್ತಿದ್ದೀನಿ ಒಳಗಡೆ. ಬ್ರೋ ಸರಿ ಆಯ್ತು ಬನ್ನಿ ನಾನು ಹೋಗ್ತೀನಿ. ಫೈನಲ್ ಆಗಿ ಅಂತೂ ಒಳಗಡೆ ಬಂದೆ. ಪ್ರದೀಪ್ ಬ್ರೋ ಹೊರ್ಗಡೆನೇ ಇದ್ದಾರೆ. ನೋಡೋಣ ಇವತ್ತು ನೈಟು ಚಾಲೆಂಜ್ ಮಾಡಿದ್ದೀವಿ. ಇರ್ತೀವಿ ಅಂತ ಹೇಳ್ತೀನಿ, ಇರ್ತೀವಿ ಅಂತ ಅಲ್ಲ, ಇರಲೇಬೇಕು. 24 hours ಚಾಲೆಂಜ್ ಮಾಡಿದ್ದೀವಿ. ನನಗಂತೂ ಸಖತ್ ನಿದ್ದೆ ಬರ್ತೈತೆ, ತುಂಬ ನಿದ್ದೆ ಬರ್ತೈತೆ. ಪ್ರದೀಪ್ ಬ್ರೋ ಏನೋ ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದ್ರು. ಕ್ಯಾಂಪಿಂಗ್ ಜಿಪ್ ಕ್ಲೋಸ್ ಆಗೈತೆ. ಬ್ರೋ ಬ್ರೋ ಬಂದ್ರಾ? ಹಾಂ ಬ್ರೋ ಅದೇ ಎಲ್ಲಿಗೆ ಹೋಗಿದ್ರಿ? ಇಲ್ಲೇ ಐತೆ ಬ್ರೋ, ಸುತ್ತ ನೋಡ್ಕೋತಾ ಇದೆ. ಹಾಂ, ಆದ್ರೆ ನಾನು ಮಲಗ್ತೀನಿ, ನೀವು ನೋಡ್ಕೊತೀರಾ? ಓಕೆ ಬ್ರೋ. ನಿಜ? ಹಾಂ ಬ್ರೋ ನೋಡ್ಕೋತೀನಿ. ನಿಮ್ಮೊಬ್ರನ್ನ ಬಿಟ್ಬಿಟ್ಟು ಏನಿಲ್ಲ. ನೀವು ಹುಲಿ ಅಲ್ಲ, ಹೆಬ್ಬುಲಿ ಅಲ್ವಾ? ನಮ್ಮ ಪ್ರದೀಪ್ ಬ್ರೋ ಹೆಬ್ಬುಲಿ ಅವರು ಇವತ್ತು ನೀವು ಮಲಗಿ ನಾನು ಸುತ್ತಮುತ್ತ ನೋಡ್ಕೊತೀನಿ ಅವಾಗ ಅಂತ ಹೇಳಿದ್ರು. ಓಕೆ ಮಲಗ್ತೀನಿ, ನೋಡ್ತೀನಿ. ಇದೇನೋ ನಾವು ಕ್ಯಾಂಪಿಂಗ್ ಹಾಕಿರೋ ದಿನನೇ ಭಯಂಕರ ಸೌಂಡ್ ಆಯಿತು. ಒಟ್ಟಿನಲ್ಲಿ ಏನೋ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಭಯಂಕರ ಸೌಂಡ್ ಆಯಿತು. ಬ್ರೋ, ಈ ಬ್ರೋ ಬೇರೆ ಎಲ್ಲೋ ಹೋಗ್ಬಿಟ್ಟವ್ರೆ. ಬ್ರೋ ಬ್ರೋ ಹೇಳಿ, ಕೇಳಿಸ್ತಿದ್ಯಾ? ಹಾಂ ಬ್ರೋ ಇಲ್ಲಿ ನೋಡ್ತಾ ಇದ್ದೀನಿ, ಏನೋ ಸೌಂಡ್ ಆಯಿತು. ಹಾಂ ನೋಡ್ತಾ ಇದ್ದೀನಿ ಇಲ್ಲಿ ಹೊರಗಡೆ. ಓಕೆ ಬ್ರೋ, ನೀವು ಬರ್ತೀರಾ ಇಲ್ಲ? ನಾನು ಒಂದ್ಸಲ ನೋಡ್ಕೊ ಬರ್ತೀನಿ ಬ್ರೋ. ಓಕೆ ನೋಡ್ಕೊ ಬರ್ತೀರಾ? ನೋಡ್ಕೊ ಬರ್ತೀನಿ, ಇಲ್ಲೇ ಇರಿ ನೀವು. ಹಾಂ, ಈ ಬ್ರೋ ಬೇರೆ ಹೋಗ್ತಾವ್ರೆ. ಫಸ್ಟ್ ಇರಿ, ಕ್ಯಾಂಪಿಂಗ್ ಜಿಪ್ ಹಾಕ್ಬಿಡ್ತೀನಿ. ಅಂತೂ ಮಾರ್ನಿಂಗ್ ಆಯಿತು. ಪ್ರದೀಪ್ ಬ್ರೋ ಆಲ್ರೆಡಿ ಹೋಗಿದ್ದಾರೆ ಹೊರಗಡೆ. ನಿಮ್ಗೊಂದ್ಸಲ ಹೊರಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಆಯ್ತು ಅಂದ್ಬಿಟ್ಟು. ನೋಡಿ ಅಂತೂ ಮಾರ್ನಿಂಗ್ ಆಯಿತು. ನಿಮ್ಗೊಂದ್ಸಲ ತೋರಿಸ್ತೀನಿ ನೋಡಿ ಯಾವ ಥರ ಆಯ್ತು ಅಂದ್ಬಿಟ್ಟು. ಚಳಿ ತುಂಬಾ ಐತೆ. ನಾವು ನೈಟ್ ಇದ್ದಿದ್ದ ಜಾಗ ಇದು, ಕ್ಯಾಂಪಿಂಗ್ ಹಾಕಿದ್ದು ಅಷ್ಟೇ.